ನಮಸ್ಕಾರ. ಸ್ಕೈ ವರ್ಲ್ಡ್ ಸ್ಟುಡಿಯೋಗೆ ಸ್ವಾಗತ. ಯಾರ್ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತಿನ ರೀಡಿಂಗು ನಿಮ್ಮ ವ್ಯಕ್ತಿಯ ಮುಂದಿನ ನಿರ್ಧಾರ ಏನು, ನಿಮ್ಮ ವ್ಯಕ್ತಿಯ ಮನಸ್ಸಿನ ಭಾವನೆ ಏನು ಅನ್ನೋದು ಇಲ್ಲಿ ರೀಡಿಂಗ್ ಆಗಿರುತ್ತೆ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಯಾರ್ಯಾರಿಗೆಲ್ಲ ರೆಸಿನೇಟ್ ಆಗುತ್ತೆ ಕಂಪ್ಲೀಟ್ ವಾಚ್ ಮಾಡ್ಬೋದು, ಯಾರ್ಯಾರಿಗೆಲ್ಲ ರೆಸಿನೇಟ್ ಆಗಲ್ಲ ಸ್ಕಿಪ್ ಕೂಡ ಮಾಡ್ಬೋದು. ಈ ಒಂದು ಎನರ್ಜಿನ ರಿಸೀವ್ ಮಾಡೋಕ್ಕೆ ನನ್ನ ಕಾಮೆಂಟಲ್ಲಿ ತಿಳಿಸ್ತೀರಾ. ಥ್ಯಾಂಕ್ ಯು 1111 ಅಂದ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಓಕೆ, ನಿಮ್ಗೇನಾದ್ರು ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ನನ್ನನ್ನು ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಓಕೆ, ಓ ಮೈ ಗಾಡ್, ಫಸ್ಟೇ 10 ಆಫ್ ಪೆಂಟಿಕಲ್ಸ್ ಬಂದಿದೆ, ಒಳ್ಳೆ ರಿಸಲ್ಟೇ. ಓ, ಪೇಜ್ ಆಫ್ ಪೆಂಟಿಕಲ್ಸ್, ಡೆತ್ ಕಾರ್ಡ್, ದ ಮೂನ್ ಕಾರ್ಡ್, ದ ಚಾರಿಯಟ್ ಬಂದಿದೆ, ಜಸ್ಟಿಸ್. ಓಕೆ, 6 ಆಫ್ ಕಪ್ಸ್ ಬಂದಿದೆ, 7 ಆಫ್ ಕಪ್ಸ್ ಬಂದಿದೆ, ದ ಮ್ಯೂಜಿಷಿಯನ್ ಬಂದಿದೆ. ಓಕೆ, ಪಾಸಿಟಿವಿಂದ ಈ ಒಂದು ಎನರ್ಜಿನ ನೀವು ರಿಸೀವ್ ಮಾಡಬೇಕಾಗುತ್ತೆ. ಓಕೆ, ನನ್ನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು 1111 ಅಂತ. ಈ ಎನರ್ಜಿಯಲ್ಲಿ ಕಾಣ್ತಾ ಇರೋದು ನಿಮ್ಮ ಸಂಬಂಧದ ಬಗ್ಗೆ ತುಂಬ ಆಳವಾಗಿ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದು ಕ್ಲಾರಿಟಿ ಕಾಣ್ತಾ ಇದೆ ಎನರ್ಜಿ ಮುಖಾಂತರ. ನಂತರ ಅವರ ಎನರ್ಜಿಲಿ ಮೇಲ್ನೋಟಕ್ಕೆ ಅವರು ತುಂಬಾ ಸೈಲೆಂಟಾಗಿ ಕಾಣ್ತಾ ಇದ್ದಾರೆ, ಆದರೆ ಅವರ ಮನಸ್ಸಿನಲ್ಲಿ ನಿಮ್ಮ ಸ್ಥಾನ ಇನ್ನೂ ಇದೆ ಅನ್ನೋದು ಇಲ್ಲಿ ಕ್ಲಾರಿಟಿ ಇದೆ. ಹಾಗಾಗಿ ನಿಮ್ಮ ಜೊತೆ ಕಳೆದಂಥ ಹಳೆಯ ನೆನಪುಗಳ ಆಗಾಗ ನೆನೆಸ್ಕೊಳ್ಳೋ ಅಂಥದ್ದು ಕೂಡ ಮಾಡ್ತಾ ಇದ್ದಾರೆ ಅನ್ನೋದು ಅವರ ಎನರ್ಜಿಲಿ ಕಾಣ್ತಾ ಇದೆ. ನಂತರ ಅವ್ರ ಮನಸ್ಸಿನಲ್ಲಿ ಇನ್ನೂ ಕೆಲವು ಗೊಂದಲಗಳಾಗಿರ್ಬೋದು, ಭಯ ಆಗಿರ್ಬೋದು, ಹೇಳ್ಕೊಳಕ್ಕಾಗ್ದಲೇ ಇರೋಂಥ ಎಷ್ಟೋ ಒಂದು ವಿಷಯಗಳು ಅವ್ರ ಮನಸ್ಸಿನಲ್ಲೇ ಇಟ್ಕೊಂಡಿದ್ದಾರೆ. ಅದು ಎಲ್ಲೂ ಕೂಡ ಹೊರಗೆ ಹೇಳ್ಕೊತಿಲ್ಲ, ಆದರೆ ಅವರು ಒಳಗೇನೆ ಸಾಕಷ್ಟು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಕ್ಲಾರಿಟಿ ಆಗಿ ಕಾಣ್ತಾ ಇದೆ. ಆದರೆ ದ ಡೆತ್ ಕಾರ್ಡ್ ಬಂದಿರೋದ್ರಿಂದ ಒಂದು ಅಧ್ಯಾಯನ ಮುಗ್ದು ಮತ್ತೆ ಹೊಸ ಆರಂಭ ಅನ್ನೋದು ಇಲ್ಲಿ ಕಾಣ್ತಾ ಇದೆ. ಹಾಗಾಗಿ ಈ ಒಂದು ಸಂಬಂಧದಲ್ಲಿ ಮುಗ್ದಿದೆ ಅಂತ ಅಂದ್ಕೊಬೇಡಿ. ಖಂಡಿತವಾಗ್ಲಿ ಹಳೆಯ ತಪ್ಪುಗಳು, ನೋವುಗಳು ಎಲ್ಲನೂ ಕೂಡ ಒಂದು ಮುಗ್ದು ಮತ್ತೆ ಹೊಸ ಆರಂಭದ ಕಡೆಗೆ ಬರ್ತಾ ಇದ್ದೀರಾ ಅನ್ನೋದು ಇಲ್ಲಿ ಕ್ಲಾರಿಟಿಯಾಗಿ ಎನರ್ಜಿ ಮುಖಾಂತರ ಕಾಣ್ತಾ ಇದೆ. ನಿಮ್ಮ ಕಡೆ ಒಂದು ಸಂದೇಶ ಆಗ್ಬೋದು, ಮಾತುಕತೆ ಆಗ್ಬೋದು, ಸಣ್ಣ ಒಂದು ವಿಚಾರ ಆಗ್ಬೋದು, ಸಂಪರ್ಕದ ಪ್ರಯತ್ನ ಮಾಡಬೇಕು ಅನ್ನೋದು ನಿಮ್ಮ ಒಂದು ವ್ಯಕ್ತಿಯ ಎನರ್ಜಿಲಿ ಕಾಣ್ತಾ ಇದೆ. ಆದರೆ ಅದು ಸ್ವಲ್ಪ ಮಟ್ಟಿಗೆ ನಿಧಾನ ಆಗ್ಬೋದು, ಆದರೆ ಖಂಡಿತವಾಗ್ಲೂ ನಿಮ್ಮ ಜೊತೆ ಮಾತಾಡೋ ಅಂಥ ಅವಕಾಶ ಅವರು ಖಂಡಿತ ಮಾಡ್ಕೊಳ್ತಾರೆ ಅನ್ನೋದು ಇಲ್ಲಿ ಎನರ್ಜಿ ಬರ್ತಾ ಇದೆ. ಈ ವ್ಯಕ್ತಿಯ ಎನರ್ಜಿಯಲ್ಲಿ ನೋಡ್ಬೋದು ಏನು ಅಂದರೆ 10 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿ ಮನಸ್ಸಿನಲ್ಲಿ ತಾತ್ಕಾಲಿಕವಾಗಿ ನಿಮ್ಮ ಜೊತೆ ನಾನು ಇರಬಾರ್ದು, ಭವಿಷ್ಯದ ಸ್ಥಿರತೆಗೆ ಅಂದರೆ ಟೈಮ್ ಪಾಸ್ಗೋಸ್ಕರ ನಿಮ್ಮ ಜೊತೆ ಇರಬಾರ್ದು, ನಿಮ್ಮ ಜೊತೆ ಒಂದು ಭವಿಷ್ಯನ ರೂಪಿಸ್ಕೊಳ್ಬೇಕು ಅನ್ನೋದು ಆ ವ್ಯಕ್ತಿಯ ಮನಸ್ಸಿನಲ್ಲಿದೆ ಅನ್ನೋದು ಇಲ್ಲಿ ಕಾಣ್ತಾ ಇದೆ. ನಿಮಗೆ ಒಂದು ಕಮಿಟ್ಮೆಂಟ್ ಕೊಡಬೇಕು, ನಿಮ್ಮ ಜೊತೆ ಮದುವೆ ಆಗಬೇಕು ಅನ್ನೋದು ಆಲೋಚನೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದು ಅವರ ಎನರ್ಜಿಯಲ್ಲಿ ಕಾಣ್ತಾ ಇದೆ. ಹಾಗಾಗಿ ಅವರು ಒಂದು ನಿರ್ಧಾರಕ್ಕೆ ಬರಲು ಸಿದ್ಧರಾಗ್ತಾವ್ರೆ ಅನ್ನೋದು ಕಾಣ್ತಾ ಇದೆ. ಇಷ್ಟು ದಿನ ಇದ್ದ ಹಿಂಜರಿಕೆಗಳನ್ನ ಅವರು ಬಿಟ್ಬಿಟ್ಟು ಮುಂದೆ ಒಂದು ಹೆಜ್ಜೆ ಇಡೋ ಅಂಥದ್ದು ಇಲ್ಲಿ ಬರ್ತಾ ಇದೆ ಅನ್ನೋದು ಕ್ಲಾರಿಟಿ ಕಾಣ್ತಾ ಇದೆ. ಮಧ್ಯೆ ನಡೆದಂಥ ವಿಷಯಗಳನ್ನ ಅರ್ಥ ಮಾಡಿಕೊಂಡು ಒಂದು ನ್ಯಾಯ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋದು ಇಲ್ಲಿ ಕ್ಲಾರಿಟಿಯನ್ನು ಕಾಣ್ತಿದೆ. ಅವರ ಮನಸ್ಸಿನ ಎನರ್ಜಿಲಿ ತಪ್ಪಿದರೆ ನಾನು ಸರಿ ಮಾಡ್ಕೊಬೇಕು, ಮರಳಿ ನಿಮ್ಮ ಹತ್ರ ಬರಬೇಕು ಅನ್ನೋದು ಅವರ ಒಂದು ಭಾವನೆ ಆಗಿರುತ್ತೆ ಅನ್ನೋದು ಇಲ್ಲಿ ಕ್ಲಾರಿಟಿ ಕಾಣ್ತಾ ಇದೆ. ಅವರಿಗೆ ಕನ್ಫ್ಯೂಷನ್ ಆಗ್ತಿದೆ. ಏನು ಅಂದರೆ ಹಲವರಿಗೆ ನನ್ನ ವ್ಯಕ್ತಿ ಬರ್ತಾರೋ ಬರಲ್ವೋ ಅನ್ನೋದು ಗೊಂದಲ ಇರುತ್ತೆ. ನಿಮ್ಮಲ್ಲೇ ನೆಗೆಟಿವ್ ಥಾಟ್ಸು ಖಂಡಿತ ಮಾಡಬೇಡಿ, ಪಾಸಿಟಿವ್ ಆಗಿ ಇರಿ ಅಂತ ನಾನು ಯಾವಾಗಲೂ ಹೇಳ್ತೀನಿ.
ಪಾಸಿಟಿವ್ ಆಗಿದ್ದರೆ ಕೊನೆಗೆ ನಿಮಗೆ ಒಂದು ನಿಜವಾದ ಒಳ್ಳೆ ರೀತಿಯ ಸಂಬಂಧ ಸಿಗುತ್ತೆ ಅನ್ನೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಅನ್ನೋದು ಇಲ್ಲಿ ಕ್ಲಾರಿಟಿ ಕಾಣ್ತಾ ಇದೆ. ನೀವೇ ಸ್ವಲ್ಪ ಹಿಂಜರಿತಿದ್ದೀರಾ. ನಿಮ್ಮ ಒಂದು ಮನಸ್ಸಲ್ಲಿ ಅವ್ರು ಸಿಗ್ತಾರೋ ಇಲ್ವೋ ಅನ್ನೋದೇ ನಿಮ್ಮ ಮನಸ್ಸಿನಲ್ಲಿದೆ. ಆ ಒಂದು ಮನಸ್ಥಿತಿಯನ್ನು ಬಿಟ್ಟರೆ ಖಂಡಿತವಾಗ್ಲೂ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ ಅನ್ನೋದು ಇಲ್ಲಿ ಕಾರ್ಡಲ್ಲಿ ಇದೆ. ಅದೇ ಮನಸ್ಸಿನಲ್ಲಿ ಏನು ನೋಡ್ತಾ ಇದೆ ಅಂತಂದರೆ, ನಿಮ್ಮ ಜೊತೆ ಒಂದು ಸಂಬಂಧ ಬೆಳೆಸಬೇಕು, ಒಂದು ಒಳ್ಳೆ ರೀತಿಯಲ್ಲಿ ನಾನು ನಿಮ್ಮ ಜೊತೆ ಇರಬೇಕು ಅನ್ನೋದು ಅವರ ಮನಸ್ಸಿನಲ್ಲಾಗಿದೆ. ಹಾಗಾಗಿ ಹೊಸ ಆರಂಭನ ಮುಂದುವರಿಸೋವಂಥ ಸಾಧ್ಯತೆ ತುಂಬ ಇದೆ ಅನ್ನೋದು ಇಲ್ಲಿ ಕ್ಲಾರಿಟಿ ಕಾಣ್ತಾ ಇದೆ. ನಿಮ್ಮ ವ್ಯಕ್ತಿ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಭಾವನೆಗಳು ಇನ್ನೂ ಜೀವಂತವಾಗಿದೆ. ಆದರೆ ಗೊಂದಲ ಬೇಡ, ಗೊಂದಲ ಎಲ್ಲ ಮರೆತು ಹೊರ ಬರ್ತಿದ್ದಾರೆ. ಒಂದು ಸ್ಪಷ್ಟ ನಿರ್ಧಾರದ ಜೊತೆಗೆ ಬರ್ತಾ ಇದ್ದಾರೆ ಅನ್ನೋದು ಇಲ್ಲಿ ಕ್ಲಾರಿಟಿ ಇದೆ. ಒಂದು ಒಳ್ಳೆ ದಿಕ್ಕಿನಲ್ಲಿ ಬರ್ತಾ ಇದ್ದಾರೆ ಅನ್ನೋದು ಇಲ್ಲಿ ಕ್ಲಾರಿಟಿ ಇದೆ. ಆದರೆ ಸಮಯಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಸಮಯ ಬಂದಿದ ತಕ್ಷಣ ಮತ್ತೆ ಸಂಪರ್ಕ ಮಾಡ್ತಾರೆ. ಮಾತುಕತೆ ಒಂದು ಶುರು ಆಗೋದಂಥದ್ದು ಮತ್ತು ಸಂಬಂಧಕ್ಕೆ ಒಂದು ಹೊಸ ರೂಪ ಬರೋ ಅಂಥದ್ದು ಇಲ್ಲಿ ಕಾಣ್ತಾ ಇದೆ. ಹಾಗಾಗಿ ಇಲ್ಲಿ ಎಲ್ಲನೂ ಕೂಡ ಪಾಸಿಟಿವ್ ಆಗಿ ಕಾಣ್ತಾ ಇದೆ. ಆದರೆ ತಾಳ್ಮೆ ಮುಖ್ಯ, ನಿಮ್ಮ ಮನಸ್ಥಿತಿ ಮುಖ್ಯ ಅನ್ನೋದು ಇಲ್ಲಿ ಕ್ಲಾರಿಟಿ ಕಾಣ್ತಾ ಇದೆ. ಹಾಗಾಗಿ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.